ನೀನ್ ಅನುಮಾನ ಪಟ್ಟಿದ್ದಕ್ಕೆ ನಿಹಾರಿಕಾ ಜಾತಕನ ಇನ್ನೊಂದ್ಸಲ ತೋರ್ಸೋದಕ್ಕೆ ಬಂದಿರೋದೀಗ. ಜಾತಕದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಗೊತ್ತಾದ್ಮೇಲೆ ಕೃಷ್ಣ ನಿಹಾರಿಕಾ ಮದ್ವೆನ ನಡೆಸೋ ಜವಾಬ್ದಾರಿ ನಿಂದು. ಅರ್ಥ ಆಯ್ತಾ? ಹ್ಞೂ ಅನ್ನೋದಲ್ಲ, ನಿಹಾರಿಕಾ ಜಾತಕ ಸರಿಯಾಗಿದೆ ಅಂತ ಗೊತ್ತಾದ್ರೆ ಮದುವೆವರೆಗೂ ನೀನೇನು ಮಾತಾಡೋ ಹಾಗಿಲ್ಲ. ಕೃಷ್ಣ ನಿಹಾರಿಕಾ ತಂಟೆಗೆ ನೀನು ಹೋಗ್ಬಾರ್ದು. ಸರಿ ಮಾವ. ಪ್ರತಿ ಸಲ ನೀನು ನಿಹಾರಿಕಾ ಮದ್ವೆನ ತಡಿಬೇಕು ಅಂತಾನೆ ನೋಡ್ತಿದ್ಯಾ. ಇಲ್ಲಿ ಎಲ್ಲ ಕ್ಲಿಯರ್ ಆದ್ಮೇಲೆ ಇನ್ಮೇಲೆ ಅಂತ ಪ್ರಯತ್ನಗಳನ್ನ ಮಾಡಬಾರ್ದು. ನಾನ್ ಯಾವತ್ತೂ ಯಾವುದನ್ನು ಬೇಕು ಅಂತ ಮಾಡಲ್ಲ ಅತ್ತೆ. ಎಲ್ಲ ಆ ದೈವನೇ ನನ್ನ ಹತ್ರ ಮಾಡ್ಸತ್. ಇಲ್ಲಿ ನೋಡು, ಈ ಅಧಿಕ ಪ್ರಸಂಗನ ಬೇಡ ಅಂತ ಹೇಳ್ತಿರೋದು. ನಡೀರಿ ಹೋಗೋಣ ಬಾಮ್ಮ. ತುಂಬಾ ಭಯ ಆಗ್ತಿದ್ಯಾ ನಿಹಾರಿಕಾ? ನನಗ್ಯಾಕೆ ಭಯ ಆಗತ್ತೆ? ನಿನ್ ಹೃದಯದ ಶಬ್ದ ನನ್ ಕಿವಿಗೆ DTS ತರ ಕೇಳಿಸ್ತಾ ಇದೆ ನಿಹಾರಿಕಾ. ಜಾಸ್ತಿ ಓವರಾಗಿ ಆಡ್ಬೇಡ. ನಿನ್ನೆ ನಾನು ಜಾತಕನ ಕ್ರಾಸ್ ಚೆಕ್ ಮಾಡೋಣ ಅಂತ ನಾನು ಪ್ರಪೋಸಲ್ ತಗೊಂಡ್ ಬಂದಾಗಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಹೊರಗಡೆ ಗಂಭೀರವಾಗಿರ್ತಿದ್ಯಾ, ಒಳಗೊಳಗೆ ತುಂಬಾ ಟೆನ್ಷನ್ ಮಾಡ್ಕೊಂತಿದ್ಯಾ. ನನ್ಗೆ ಯಾವ್ದೇ ಟೆನ್ಷನ್ ಇಲ್ಲ ಅಂತ ಹೇಳ್ದೆ ಅಲ್ವಾ? ಬಾಯಿಗೂ ಕಣ್ಣಿಗೂ ಕೆಲವೊಂದ್ಸಲ ಆಗ್ಬರಲ್ಲ ನಿಹಾರಿಕಾ. ಬಾಯಿ ಸುಳ್ಳು ಹೇಳಿದ್ರು ಕಣ್ಣು ನಿಜ ಹೇಳ್ಬಿಡತ್ತೆ. ನೀನ್ ನಾಟಕ ಮಾಡ್ತಿದ್ಯಾ ಅಂತ ನಿನ್ ಮುಖದಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಂದು ಕರೆಕ್ಟ್ ಜಾತಕ ಆಗಿದ್ರೆ ನೀನೇ ಮುಂದೆ ನಿಂತು ನನ್ ಮದ್ವೆ ಮಾಡಿಸ್ಬೇಕು, ನೆನ್ಪಿಟ್ಕೋ. ಜಾತಕ ಕರೆಕ್ಟ್ ಆದ್ರೂ ಕರೆಕ್ಟ್ ಇಲ್ಲ ಅಂದ್ರೂ ನಿನ್ ಮದ್ವೆ ನಡೆಯೋದಕ್ ಮಾತ್ರ ನಾನ್ ಬಿಡಲ್ಲ ಅನ್ಕೋ. ಅದು ಬೇರೆ ವಿಷಯ. ಮತ್ತೆ ಅತ್ತೆ ಅವ್ರಿಗೆ ಮಾತು ಕೊಟ್ಟೆ ಅಲ್ವಾ? ನಿನ್ನಂತವಳಿಗೋಸ್ಕರ ಮಾತ್ ತಪ್ಪಿದ್ರೂ ಪರವಾಗಿಲ್ಲ ಬಿಡು. ಅಲ್ಲಿ ನಿಂತ್ಕೊಂಡು ಏನ್ ಮಾತು? ಬೇಗ ಬನ್ನಿ. ಬಂದ್ವಿ ಅತ್ತೆ. ಅವನಿ ಹೇಳಿದ ಹಾಗೆ ಏನೋ ಮೇಲ್ಗಡೆ ಗಂಭೀರವಾಗಿ ಇರ್ತಿದ್ದೀನಿ ಹೊರತು ಒಳಗಡೆ ಹೋದ್ಮೇಲೆ ಮಾತ್ರ ನನ್ ಗುಟ್ಟು ರಟ್ಟಾಗಿ ಹೋಗುತ್ತೆ. ಇದೇ ತಾರೀಕು ಮುಹೂರ್ತ ತಗೊಂಡಿದ್ದೀವಿ. ಇಷ್ಟರೊಳಗೆ ಏನ್ ನಡೆಯುತ್ತೋ ಅಂತ ಎಲ್ರಿಗೂ ಗಾಬರಿಯಾಗಿದೆ. ಇದಕ್ಕೂ ಮುಂಚೆ ನಾನ್ ಬರ್ಸಿರೋ ಫೇಕ್ ಜಾತಕ ಹಾಕಿರೋದಕ್ಕೆ ಅವತ್ತು ಕೂಡ ಇದನ್ನ ನೋಡಿ ನಾನು ಸೊಸೆ ಆಗೋ ಅರ್ಹತೆ ಇದೆ ಅಂತ ಹೇಳಿರೋದಕ್ಕೆ ಇವಾಗ ಕೂಡ ಹಾಗೆ ನಡಿಬೇಕು. ಮತ್ತೊಂದ್ಸಲ ಜಾತಕನ ಪರಿಶೀಲಿಸಿ ಏನಾದ್ರೂ ದೋಷ ಇದ್ರೆ ಹೇಳ್ತೀರಾ ಅಂತ ನಿಮ್ಮ ಹತ್ರ ಬಂದಿದ್ದೀವಿ ಗುರುಗಳೇ. ಚೆನ್ನಾಗಿ ಪರಿಶೀಲಿಸಿ ಗುರುಗಳೇ. ನಮ್ಮ ಅತ್ತೆಯವರಂತ ಜಾತಕನೇ ಆಗಿದ್ರೆ ಮಾತ್ರ. ಆಗಿದ್ರೆ ಏನು? ಅಯ್ಯೋ, ನನ್ನನ್ನು ಮಾತಾಡೋದಕ್ ಬಿಡು. ಅವಕಾಶ ಕೊಟ್ರೆ ನೀನು ನಂದಿನ ಹಂದಿ ಅಂತ್ಯ, ಹಂದಿನ ನಂದಿ ಅಂತ್ಯ. ನನಗ್ ಮಾತಾಡೋದಕ್ ಬಿಡು ನಿಹಾರಿಕಾ. ಗುರುಗಳೇ, ಶಾಸ್ತ್ರ ತುಂಬಾ ದೊಡ್ಡದು. ಜಾತಕ ವಿಷಯದಲ್ಲಿ ಯಾವುದೇ ಚಿಕ್ಕ ತಪ್ಪು ನಡೆದ್ರೂ ಅದರಿಂದ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಆ ವ್ಯಕ್ತಿನ ನಂಬಿರೋ ಕುಟುಂಬಕ್ಕೆ, ಆ ಕುಟುಂಬನ ನಂಬ್ಕೊಂಡಿರೋ 10 ಊರಿಗೆ ನಷ್ಟ ಆಗತ್ತೆ. ಅದು ನಿಮಗೆ ಗೊತ್ತಿಲ್ಲದೆ ಇರೋದಲ್ಲ. ಅದಕ್ಕೆ ನೀವು ಮಾತ್ರ ಅವಸರ ಪಡ್ದೇನೆ ನಿಹಾರಿಕಾ ಜಾತಕನ 1ಕ್ಕೆ 10 ಸಲ ನೋಡಿ ಇರೋದು ಇದ್ದ ಹಾಗೆ ಹೇಳಿ
ಇರೋದನ್ನ ಇದ್ಹಾಗೆ ಅಂತಿದ್ಯಲ್ಲ, ಅಂದ್ರೆ ಇದಕ್ಕೂ ಮುಂಚೆ ಗುರುಗಳು ಇಲ್ದೇ ಇರೋದನ್ನ ಇದೆ ಅಂತ ಹೇಳಿದ್ದಾರೆ ಅಂತನ ಅರ್ಥ? ತಪ್ಪಾಗಿ ಗುರುಗಳು ತಪ್ಪು ಹೇಳ್ತಾರಾ? ನಿಲ್ಸಿ. ಏನಮ್ಮ ನಿಮ್ ಜಗಳ? ನಾವಿಲ್ಲಿಗೆ ಯಾಕೆ ಬಂದಿದ್ದೀವಿ, ಯಾರ್ ಮುಂದೆ ಇದ್ದೀವಿ, ಸ್ವಲ್ಪ ಯೋಚನೆ ಮಾಡಿ. ನಾವಿಲ್ಲಿಗೆ ಜಗಳ ಆಡ್ಕೊಳ್ಳೋದಕ್ಕೆ ಬಂದಿಲ್ಲ. ಸಮಸ್ಯೆನ ಗುರುಗಳ ಮುಂದೆ ಇಟ್ಟಿದೀವಿ. ಏನ್ ಹೇಳ್ತಾರೋ ಕೇಳೋಣ. ನೀವು ಹೇಳಿ ಗುರುಗಳೇ. ಏನಾಯ್ತು ಗುರುಗಳಿಗೆ? ಮಾತಾಡ್ತಾ ಇಲ್ಲ. ಗುರುಗಳು ಮೌನ ದೀಕ್ಷೆ ಶುರು ಮಾಡಿ 3 ದಿನ ಆಯಿತು. ಬರೋ 15ನೇ ತಾರೀಕುವರೆಗೂ ಮೌನ ದೀಕ್ಷೆ ಮುಂದುವರಿಯುತ್ತೆ. ಅಂದ್ರೆ ಬರೋ 15ನೇ ತಾರೀಕುವರೆಗೂ ಮಾತಾಡಲ್ವಾ? ಮೌನವ್ರತ ಅಂದ್ರೆ ಅದೇ ಅಲ್ವಾ ತಾಯಿ? ನನಗೆ ಈ ಥರ ಸಹಾಯ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಛೇ, ಹೀಗಾಗೋಯ್ತಲ್ಲ. ಗುರುಗಳು ಹೇಳಿದ್ದನ್ನು ನಿಮ್ಗೆ ಹೇಳ್ತೀನಿ, ಶ್ರದ್ಧೆಯಿಂದ ಕೇಳಿ. ಜಾತಕದಲ್ಲಿ ಒಂದೊಂದು ಸರಿ ಸಮಯನ 1 ನಿಮಿಷ ತಪ್ಪಾಗಿ ಬರೆದ್ರೂ ಜಾತಕ ಬದಲಾಗೋ ಅಪಾಯ ಇದೆ ಅಂತಿದ್ದಾರೆ. ಹಾಗೇನೆ ಮದುವೆ ಮುಹೂರ್ತ ಸರಿಯಾದ ಸಮಯಕ್ಕೆ ನಿರ್ಧರಿಸಲಿಲ್ಲ ಅಂದರೆ ನಡಿಬೋದು ಅಂತ ಹೇಳ್ತಾರೆ. ಹಾಗಾದ್ರೆ ಮತ್ತೊಂದು ಮುಹೂರ್ತ ನೋಡು ಅಂತೀರ ಗುರುಗಳೇ? ಇಲ್ಲಾಂದ್ರೆ ನೀವೇ ಇನ್ನೊಂದು ಮುಹೂರ್ತನ ಸೂಚಿಸಿ. ಬೇಡ ಅತ್ತೆ. ಈ ಮುಹೂರ್ತ ದಾಟ್ತು ಅಂದ್ರೆ ಮಾತ್ರ ನಮ್ಮ ಅಪ್ಪ ಅಮ್ಮ ಬಂದು ಖಂಡಿತ ನನ್ನ ಈ ಸಲ ಕರ್ಕೊಂಡು ಹೋಗ್ಬಿಡ್ತಾರೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಹಾಗಂತ ಮದ್ವೆನ ಹೇಗ್ ಬೇಕೋ ಹಾಗೆ ಮಾಡಬಾರ್ದು ನಿಹಾರಿಕಾ. ನೀವು ಸ್ವಲ್ಪ ಹೊತ್ತು ನಿಮ್ ಜಗಳ ನಿಲ್ಸ್ರಮ್ಮ. ಗುರುಗಳು ಏನ್ ಹೇಳ್ತಾರೋ ಕೇಳೋಣ. ಇನ್ನು ನಾನು ರಿಲ್ಯಾಕ್ಸ್. ಮದ್ವೆ ಆಗೋವರೆಗೂ ಯಾವುದೇ ಟೆನ್ಷನ್ ಇರಲ್ಲ. ನಾನೇನು ಊಹಿಸ್ಕೊಂಡು ಬಂದ್ರೆ ಇಲ್ಲಿಗೆ ಬಂದ್ಮೇಲೆ ಹೀಗೆ ಊಹಿಸ್ದೇ ಇರೋದೆಲ್ಲ ನಡೀತಾ ಇದೆಯಲ್ಲ. ಆಗ್ಲಿ ಗುರುಗಳೇ. ಗುರುಗಳು ಏನ್ ಹೇಳಿದ್ರು? 1 ನಿಮಿಷ ಅಮ್ಮ. ನನ್ನ ಮೇಲೆ ಏನಾದರೂ ಮಂತ್ರ ಪ್ರಯೋಗ ಮಾಡ್ತಾನ ಏನು? ನೋಡಿ ಅಮ್ಮ, ನಿಮ್ಮ 2 ಕೈನೂ ಅದರಲ್ಲಿಟ್ಟು ನಿಮ್ಮ ಹಸ್ತ ಮುದ್ರೆನ ಈ ಪೇಪರ್ ಮೇಲೆ ಹಾಕಿ. ಯಾಕೆ? ಗುರುಗಳು ಏನು ಹೇಳಿದರು ಅಂದರೆ, ಒಂದು ವೇಳೆ ಜಾತಕದಲ್ಲಿ ಯಾವುದೇ ತಪ್ಪಿದ್ರೂ ಹಸ್ತರೇಖೆ ಮಾತ್ರ ತಪ್ಪು ಹೇಳಲ್ಲ ಅಂತ ಹೇಳಿದರು. ನೀವು ಹಸ್ತಮುದ್ರೆನ ಹಾಕಿ. ಜಾತಕ ಇರ್ಬೇಕಾದ್ರೆ ಇದೆಲ್ಲ ಯಾಕೆ? ಇದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ನೋಡಿದ್ರೆ ಅತ್ತೆ ಹೇಗೆ ಹೇಳ್ತಾ ಇದ್ದಾಳೆ. ನೀನ್ ಯಾಕಮ್ಮ ಭಯ ಪಡ್ತಿದ್ಯಾ? ಗುರುಗಳು ಹೇಳ್ದಾಗ ಮಾಡು.
ನಿಹಾರಿಕಾ ಇಷ್ಟು ಭಯ ಪಡ್ತಿದ್ದಾಳೆ ಅಂದ್ರೆ ಏನೋ ರಹಸ್ಯ ಇದ್ದೇ ಇರುತ್ತೆ. ಬರೋ 15ನೇ ತಾರೀಕು ಗುರುಗಳು ಜಾತಕದ ಬಗ್ಗೆ ಹೇಳ್ತಾರೆ. ಆವತ್ತು ರಾತ್ರಿ 9 ಗಂಟೆಗೆ ಮುಹೂರ್ತ. ಅಷ್ಟ್ರೊಳಗೆ ಹೇಳೋಕ್ಕಾಗಲ್ವ ಗುರುಗಳೇ? ದೀಕ್ಷೆಯಲ್ಲಿರಬೇಕಾದ್ರೆ ನಿತ್ಯ ಪಾರಾಯಣಗಳು ಇರುತ್ತೆ ರೀ. ಅದು ಅಲ್ಲದೆ ಇಂಥದನ್ನು ನೋಡೋದಕ್ಕೆ ಒಂದು ಸಮಯ ಇರುತ್ತೆ. ಬರ್ತೀವಿ ಗುರುಗಳೇ. ಅತ್ತೆ, ನಮ್ ಮದ್ವೆ ದಿನಾನೇ ಜಾತಕದ ಬಗ್ಗೆ ತೋರ್ಸಿದ್ರೆ ನಾವ್ ಏರ್ಪಾಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೇನೋ. ನಿಮ್ ಮದ್ವೆ ರಾತ್ರಿ ಆಗಿರೋದ್ರಿಂದ ಗುರುಗಳು ಬೆಳಿಗ್ಗೆನೆ ಹೇಳ್ಬಿಡ್ತಾರೆ. ಆಮೇಲಿನ ನಿರ್ಧಾರಗಳು ಆಮೇಲೆ. ನಾವೇನೋ ಅನ್ಕೊಂಡ್ ಬಂದ್ರೆ ಹೀಗಾಗೋಯ್ತಲ್ಲ ರೀ. ಜಾತಕದಲ್ಲಿ ಏನಾದ್ರೂ ದೋಷ ಇದ್ರೆ ಮದ್ವೆ ನಿಲ್ಲಿಸ್ಬಿಡ್ತೀರಾ? ನಿಲ್ಸಲ್ಲಮ್ಮ. 15ನೇ ತಾರೀಕು ಖಂಡಿತವಾಗಿ ಆ ದೇವ್ರ ಆಜ್ಞೆಯಿಂದ ನಿನ್ ಮದ್ವೆ ನಡೆಯುತ್ತೆ. ಆದ್ರೂ ನಮ್ಮಿಬ್ಬರ ಜಾತಕ ಒಂದೇ ಆಗಿರ್ಬೇಕಾದ್ರೆ ಇನ್ಯಾಕಮ್ಮ ಭಯ? 15ನೇ ತಾರೀಕು ಒಳಗಡೆ ಏನ್ ನಡೆಯುತ್ತೋ ಏನೋ. ಕೈ ರೇಖೆ ಮುಖಾಂತರ ಸುಳ್ಳು ಜಾತಕ ಅಂತ ಗೊತ್ತಾಗಲ್ಲ ಅಲ್ವಾ? ನಡೀರಿ ಹೋಗೋಣ. ಇನ್ ಬನ್ನಿ. ಅರ್ಥ ಆಯ್ತು. ಆಶ್ರಮದ ಹತ್ರ ನಡೆದಿದ್ದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ 15ನೇ ತಾರೀಕು ನಿನ್ ಕೈ ರೇಖೆಯಲ್ಲಿರೋ ನಿನ್ನ ಹಣೆ ಬರಹ ಬದಲಾಗ್ತಿದೆ ಅಂತ ಆಯ್ತು. ನಿನ್ ಮದ್ವೆ ದಿವಸ ಯಾವ ಟ್ವಿಸ್ಟು ಇರಲ್ಲ ಅನ್ಕೊಂಡಿದ್ವಿ. ಅವನಿಗೆ ಒಳ್ಳೆ ಟ್ವಿಸ್ಟ್ ಕೊಟ್ಲು ಅಲ್ವಾ? ನಂಗೊಂದು ವಿಷಯ ಅರ್ಥ ಆಗಿಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಮ್ಮಂದು ನಿಂದು ಒಂದೇ ಜಾತಕ ಆಗಿರ್ಬೇಕಾದ್ರೆ ಏನಕ್ಕೆ ಇಷ್ಟೆಲ್ಲ ಟೆನ್ಷನ್ನು? ಸೇಮ್ ಟು ಸೇಮೇ, ಇಲ್ಲ ಅಂತ ಇಲ್ಲ. ಆದ್ರೆ ಆ ಗುರುಗಳು ಏನಾದ್ರೂ ತಪ್ಪಾಗಿ ಹೇಳಿದ್ರೆ ನನ್ನ ಭವಿಷ್ಯ ಏನಾಗತ್ತೆ? ನಾವಿಬ್ರು ಬೇರೆ ಬೇರೆ ಆಗ್ಬೇಕಾಗತ್ತಲ್ವಾ? ಅವನಿ ಮಾತ್ರ ನಿಹಾರಿಕಾಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾಳೆ ಕೃಷ್ಣ. ನಿಹಾರಿಕನ್ ನೋಡ್ತಾ ಇದ್ರೆ ಪಾಪ ಅನ್ಸುತ್ತೆ. ನಿಹಾರಿಕಾ, ಇಲ್ಲಿವರೆಗೂ ತುಂಬಾ ವಿಷಯದಲ್ಲಿ ನಿನ್ ಜೊತೆಗೇ ಇದ್ದೀವಿ. ನೀನ್ ಹೇಳ್ದಾಗ ಮಾಡಿದೀವಿ, ಆಡಿಸ್ದಾಗ ಆಡಿದೀವಿ. ನೀನ್ ಮದ್ವೆ ಆಗ್ಬೇಕಾಗಿರೋ ಕೃಷ್ಣ ಮಾತ್ರ ನಿನ್ಗೋಸ್ಕರ ಏನೂ ಮಾಡಿಲ್ಲ. ಹೌದು ಕೃಷ್ಣ, ಹೆಂಡತಿ ಆಗೋಳ್ ತಂಟೆಗೆ ಯಾರಾದ್ರೂ ಬಂದ್ರೆ ಕರುಳ್ ಕಿತ್ತು ಕತ್ತಿಗೆ ಹಾಕೊಂಡು ವೀಣೆ ವೀಣೆ ಬಾರಿಸ್ಬೇಕು. ಯೋಚನೆ ಮಾಡು ಕೃಷ್ಣ, ಸರಿಯಾಗಿ ಯೋಚಿಸ್ ನೋಡು. ಈ ವಿಷಯದಲ್ಲಿ ನೀನ್ ಯಾವ್ದಾದ್ರೂ ಒಂದು ನಿರ್ಧಾರ ತಗೊಳ್ಳೇಬೇಕು. ಬುದ್ಧನ ಅವತಾರ ತರ ಹೇಗ್ ಕೇಳಿಸ್ಕೊತಾ ಇದ್ದಾನೆ ನೋಡಿ. ಇವರಂತೂ ನನ್ ಮುಂದೆ ಮಾತ್ರ ಚೆನ್ನಾಗಿ ಓವರ್ ಆಕ್ಟಿಂಗ್ ಮಾಡ್ತಾರೆ, ಆದ್ರೆ ಆ ಅವನಿ ಮುಂದೆ ಒಂದ್ ಅಕ್ಷರ ಮಾತಾಡಲ್ಲ. ಹೆಣ್ಮಕ್ಳು ಮೇಲೆ ನನ್ನ ಪೌರುಷ ತೋರ್ಸಲ್ಲ. ಅವನಿ ಹೆಣ್ಣಲ್ಲ ಕೃಷ್ಣ, ಬೆಂಕಿ ಕಡ್ಡಿ. ಅವಕಾಶ ಸಿಕ್ಕರೆ ಸಾಕು ಬೆಂಕಿ ಹಚ್ಬಿಡ್ತಾಳೆ. ಹಾ ಸರಿ, ಹೆಣ್ಮಕ್ಳ ಮೇಲೆ ಪ್ರತಾಪ ಯಾಕೆ ಅಂತ ಅಂತಿದ್ಯಲ್ವಾ? ಹಾಗಾದ್ರೆ ಶ್ರೀಕರ್ ಹತ್ರ ಹೋಗಿ ನಿನ್ ಹೆಂಡ್ತಿನ ಕಂಟ್ರೋಲಲ್ಲಿ ಇಟ್ಕೋ ಅಂತ ಹೇಳು. ನಿನ್ ಹೆಂಡತಿ ನನ್ನ ಹೆಂಡತಿ ಆಗೋಳನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅಂತ, ಯಾಕೆ ಟಾರ್ಚರ್ ಕೊಡ್ತಾ ಇದ್ದಾಳೆ ಅಂತ ಕೇಳೋದ್ ಮಾತ್ರ ಅಲ್ಲ, ಸರಿಯಾಗಿ ವಾರ್ನಿಂಗ್ ಕೊಟ್ಟು ಬಾ. ನಿನ್ ಕೈಯಲ್ಲಿ ಆಗತ್ತಾ? ಇಲ್ಲ ಅಂದ್ರೆ ಡೈಲಾಗ್ ಬರ್ಕೊಡು ಅಂತೀಯಾ? ಬೇಕಾಗಿಲ್ಲ ಬಾವಾ, ಕಂಟೆಂಟ್ ಹೇಳಿದ್ರೆ ಸಾಕು, ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತೀನಿ. ಇವಾಗ ನೋಡಿ ಪಂಚ್ ಹೇಗ್ ಕೊಡ್ತೀನಿ ಅಂತ ನೀವ್ ಎಲ್ಲ ನೋಡಿ. ಸೀರಿಯಸ್ ಸೀನ ಕಾಮಿಡಿ ಮಾಡಲ್ಲ ಅಲ್ವಾ? ಬ್ರೇನ್ಗೆ ಸರಿಯಾಗೇ ಹೋಗಿದೆ, ಸೀರಿಯಸ್ ಆಗೇ ಇರ್ತಾನೆ. ಅದೆಲ್ಲ ನಾನು ನೋಡ್ಕೋತೀನಿ ಸರ್. ನೋ ನೀಡ್ ಟು ವರಿ. ಯಾ ಶೋರ್ ಶೋರ್. ಶ್ರೀಕರ್ ಸರ್, ನಾನು ಮತ್ತೆ ಫೋನ್ ಮಾಡ್ತೀನಿ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನಣ್ಣ? ಅವನಿಗೆ
ಕಂಟ್ರೋಲಲ್ಲಿ ಇರೋದಕ್ಕೆ ಹೇಳು. ಏನ್ ಮಾಡಿದ್ಲು ಅಂತ ಹಾಗೆ ಹೇಳ್ತಿದೀಯಾ? ನನ್ನ ನಿಹಾರಿಕನ್ ಜಾತಕದ ಬಗ್ಗೆ ಅವನಿಗೇನುಕ್ಕೆ? ಅದ್ರಲ್ಲಿ ತಪ್ಪೇನಿದೆ? ಮುಂದಾಲೋಚನೆ ಮಾಡಿ ಅಂತ ಹೇಳೋದು ತಪ್ಪೇನು ಇಲ್ಲ ಅಲ್ವಾ? ತಪ್ಪಿಲ್ಲ ಅಂದ್ರೆ ಏನು? ನಮ್ಮಿಬ್ರು ಮದುವೆ ನಡಿಬಾರ್ದು ಅಂತ ಹಠ ಮಾಡ್ಕೊಂಡು ಕೂತಿದ್ದಾಳೆ. ಅವನಿಗೆ ಓವರ್ ಆಕ್ಷನ್ ಕಡಿಮೆ ಮಾಡೋದಕ್ಕೆ ಹೇಳು. ಅವನಿ ಬಗ್ಗೆ ಮಾತಾಡುವಂತ ಅರ್ಹತೆ ಈ ಮನೇಲಿ ಯಾರಿಗೂ ಇಲ್ಲ ಅಣ್ಣ. ಏಯ್, ಅವನಿ ಸ್ವಭಾವ ನನಗಿಷ್ಟ ಆಗ್ತಿಲ್ಲ. ಅವನಿ ಪದ್ಧತಿ ಇಷ್ಟ ಆಗ್ಲಿಲ್ವಾ? ಇಲ್ಲ ಅಂದ್ರೆ ಈ ಮನೆಗೆ ಎಂತ ಪದ್ಧತಿ ಬೇಕೋ ಅಂತ ಪದ್ಧತಿಲಿರೋದು ಇಷ್ಟ ಆಗ್ತಿಲ್ವಾ? ನೋಡು, ನಿಹಾರಿಕಾಗೆ ಬೀಗದ ಕೈ ಕೊಡೋ ವಿಷಯದಿಂದ ಪ್ರತಿಯೊಂದು ವಿಷಯದಲ್ಲೂ ತಲೆ ಹಾಕ್ತಾ ಇದ್ದಾಳೆ. ಅವನಿ ಬಗ್ಗೆ ನಿನಗೆ ಗೊತ್ತಿರೋದು ತುಂಬಾನೇ ಕಡಿಮೆ. ಅವನಿ ನಮ್ಮ ಕುಟುಂಬಕ್ಕೆ ಕಾವಲಿದ್ದ ಹಾಗೆ. ಎಲ್ಲಿ ಯಾವುದೇ ಚಿಕ್ಕ ತಪ್ಪು ನಡೆದ್ರೂ ಹೊರಗಡೆಯಿಂದ ಎಂತ ಅಪಾಯ ಬಂದ್ರೂ ಅಡ್ಡ ಹೋಗ್ತಾಳೆ. ನೋಡು, ನಾನು ನಿನಗೆ ಫೈನಲ್ ಆಗಿ ಹೇಳೋದು ಒಂದೇ. ಅವನಿ ನಮ್ಮ ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಏನಾದರೂ ಮಾಡಿದ್ರೆ ನೀನು ಇನ್ನೊಂದು ಮದುವೆ ಆಗೋದಕ್ಕೆ ರೆಡಿ ಆಗಿರೋ. ಏನ್ ನಿನ್ನ ಉದ್ದೇಶ? ಅವನಿನ ಸಾಯಿಸ್ಬಿಡ್ತೀನಿ ಅಂತ ಅರ್ಥ. ಬುದ್ಧಿ ಇದ್ದೆ ಮಾತಾಡ್ತಿದೀಯಾ? ಅವನಿ ನಮ್ಮ ಮನೆಗೋಸ್ಕರ ತನ್ನ ಪ್ರಾಣನ್ ಸಹಿತ ಪಣಕ್ಕಿಟ್ಟು ಹೋರಾಡ್ತಾ ಇದ್ರೆ ಅವಳನ್ನೇ ಸಾಯಿಸ್ತೀನಿ ಅಂತೀಯ? ನನ್ನ ಅವನಿ ತಂಟೆಗೆ ಯಾರಾದ್ರೂ ಬಂದ್ರೆ ನಾನ್ ನೋಡ್ತಾ ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಏನ್ ಮಾಡ್ತೀಯೋ? ಹಾ, ಏನ್ ಮಾಡ್ತೀಯಾ? ಮರ್ಯಾದೆಯಿಂದ ಬಿಡೋಣ. ಬಿಡಲ್ಲ ಕಣ. ಮೊದಲು ನೀನು ಅವನಿನ ಕಂಟ್ರೋಲ್ ಮಾಡು. ಅವನಿ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅಣ್ಣ ಅಂತ ಕೂಡ ನೋಡಲ್ಲ. ಏನ್ ಮಾಡ್ತೀಯ? ಅಣ್ಣನ ಕಾಲರ್ನೇ ಹಿಡ್ಕೋತೀಯ? ತಪ್ಪು ಮಾಡಿದ್ರೆ ಯಾರ್ ಕಾಲರ್ ಆದ್ರೂ ಹಿಡ್ಕೋತೀನಿ. ಬಿಡೋ. ನನ್ನ ಬಿಡೋ. ಬಿಡ್ತೀಯೋ ಇಲ್ವೋ? ನೀನ್ ಬಿಟ್ರೆ ನಾನು ಬಿಡ್ತೀನಿ. ಎಷ್ಟು ಧೈರ್ಯನೋ ನಿನಗೆ? ಅಂದ್ರೆ ಕೃಷ್ಣ ಶ್ರೀಕರ್ ಹೊಡೆದಾಗೆ ನಾವೆಲ್ಲರೂ ಒಂದೇ ಸಲ ಒಂದೇ ತರ ಊಹಿಸ್ಕೊಂಡ್ವ ನಾವು. ಅಷ್ಟೇ ಅಲ್ವಾ? ಮತ್ತೆ ನಮ್ಮ ಊಹೆ ನಿಜ ಆಗುತ್ತೋ ಇಲ್ವೋ ನೋಡೋಣ. ಶ್ರೀಕರ್, ಏನಣ್ಣ? ನಿನ್ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಹೇಳೋಣ. ಯಾಕಷ್ಟೊಂದು ಸೀರಿಯಸ್ ಆಗಿ ನೋಡ್ತಿದ್ಯಾ? ಏನ್ ಮಾತಾಡ್ಬೇಕು ಅನ್ಕೋತಿದ್ಯಾ? ಮಾತಾಡೋಣ. ಹೇಳ್ತೀನಿ. ಮೊದಲು ಒಂದು ಹಗ್ ಕೊಡ. ನೀನಂತ ತಮ್ಮ ಇರೋದು ನಿಜವಾಗ್ಲೂ ನನ್ನ ಅದೃಷ್ಟ ಕಣೋ. ಮತ್ತೆ ನನ್ ವಿಷಯ ಏನ್ ಬಾವಾ? ನಿನ್ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ನೀನ್ ದೇವತೆ ಕಣಮ್ಮ. ನೀನಂತ ದೇವತೆ ನನ್ನ ತಮ್ಮನಿಗೆ ಹೆಂಡತಿಯಾಗಿ ಸಿಕ್ಕಿರೋದು ಇವನ್ ಅದೃಷ್ಟ. ಲೋ ತಮ್ಮ, ನೀನ್ ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಅವನಿ ನಿನಗೆ ಹೆಂಡತಿಯಾಗಿ ಸಿಕ್ಕಿದಾಳ್ ಕಣೋ. ಥ್ಯಾಂಕ್ ಯು ಬಾವಾ. ಅಯ್ಯ, ಅವನಿ ಇದು ಕಾಂಪ್ಲಿಮೆಂಟ್ ಅಲ್ಲ, ನಿಜವಾಗ್ಲೂ ನಿಜಾನೇ. ಬಾಮೈದ ಮಧ್ಯದಲ್ಲಿ ಎಣ್ಣೆ ಏನಾದ್ರೂ ಹೊಡೆದ ಏನು? ನಾನು ಈ ಮನೆ ಕಾಲಿಡಕ್ಕೂ ಮುಂಚೆ ಈ ಮನೇಲಿ ಎಂಥ ವ್ಯಕ್ತಿಗಳಿರ್ತಾರೋ ಅಂತ ಅನ್ಕೊಂಡಿದ್ದೆ. ಅಪ್ಪ ಅಮ್ಮನ್ ಬಿಟ್ರೆ ನನ್ನ ಕಣ್ಣಿಗೆ ಒಳ್ಳೆಯವರಾಗಿ ಕಾಣಿಸಿದ್ದು ಅದು ನೀವೇ. ನೀವಿಬ್ರು ತುಂಬ ತುಂಬ ಒಳ್ಳೆಯವರು.